ಕೇರಳದ ಒಂದೊಂದು ಕಣ್ಣೀರ ಕಥೆಗಳು ಕರುಳು ಹಿಂಡುವಂತಿವೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಿದೆ. ಭೂಕುಸಿತದ ಹೊಡೆತಕ್ಕೆ ಪುಂಜರಿ ಮಟ್ಟಂ ಗ್ರಾಮ ಊಹೆಗೂ ನಿಲುಕದಂತೆ ಸರ್ವನಾಶವಾಗಿದೆ. ಕೆರೆ, ಬಾವಿ, ಮನೆ, ವಾಹನ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾಗಿದೆ. ಪುಂಜರಿ ಮಟ್ಟಂ ಗ್ರಾಮದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭೂಕುಸಿತ ಸಂಭವಿಸಿರುವಂತಹ ಮೊದಲನೇ ಜಾಗ ಅಂದ್ರೆ ಇದು ಪುಂಜರಿ ಮಟ್ಟಂ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದು ಮೇಲೆಯಿಂದ ಏನು ಭೂಮಿ ಕುಸಿದು ಗುಡ್ಡ ಕುಸಿದು ಈ ಒಂದು ಗ್ರಾಮಕ್ಕೆ ಬಂದು ಅಪ್ಪಳಿಸಿರುವಂಥದ್ದು. ಪರಿಣಾಮ ಈ ಒಂದು ಪುಂಜರಿ ಮಟ್ಟಂ ಅನ್ನುವಂಥ ಗ್ರಾಮ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗೋಗಿದೆ. ಅಲ್ಲಿ ಕಾಣ್ತಾ ಇರುವಂಥ ದೃಶ್ಯಗಳೇನಿದೆ, ಸೊ ಅಲ್ಲಿ ಆರಂಭಿಕವಾಗಿ ಆ ಬೆಟ್ಟದಲ್ಲಿ ಆರಂಭದಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು. ಇಲ್ಲಿನ ಸೇನೆಯ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರ 86,000 ಕ್ಯೂಬಿಕ್ ಮೀಟರ್ನಷ್ಟಿರುವಂಥ ಭೂಪ್ರದೇಶದಲ್ಲಿ ಮೊದಲು ಒಂದು ಭೂಮಿ ಕುಸಿತ ಕಂಡಿರುವಂಥದ್ದು. ನಂತರ ಅಲ್ಲಿಂದ ನೇರವಾಗಿ ಈ ಬಂಡೆಕಲ್ಲುಗಳ ಸಮೇತವಾಗಿ ಉರುಳುತ್ತಾ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪುಂಜರಿ ಮಟ್ಟಂ ಏನು ಗ್ರಾಮಕ್ಕೆ ಬಂದು ಅಪ್ಪಳಿಸಿದೆ. ಇಲ್ಲಿಂದ ನೇರವಾಗಿ ಕೆಳಗಡೆ ಇರುವಂಥ ಮುಂಡಕ್ಕೈ, ಅಲ್ಲಿಂದ ಏನು ಕೆಳಗಡೆ ಇರುವಂಥ ಚೂರಲ್ಮಲ, ಈ ರೀತಿಯಾಗಿ ಅದು ಸಾಗಿರುವಂಥದ್ದು. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಮಣ್ಣು, ಕಲ್ಲು, ನೀರಿನ ಜೊತೆಗೆ ಬಂದು ಅಪ್ಪಳಿಸಿರುವಂಥದ್ದು. ವಾಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ವಯನಾಡಿನ ಪುಂಜರಿ ಮಟ್ಟಂನಲ್ಲಿ ರಕ್ಷಣಾ ಕಾರ್ಯ ಮುಂದುವರಿಸಲಾಗಿದೆ. ಭಾರತೀಯ ಸೇನೆಯ ಟ್ರಕ್ಕಿಂಗ್ ಎಕ್ಸ್ಪರ್ಟ್ ಟೀಮ್ನಿಂದ 112 ಇನ್ಫ್ಯಾಂಟ್ರಿ ಬೆಟಾಲಿಯನ್ ಸೈನಿಕರಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇನ್ನು ಭೂಕುಸಿತದ ಕರಾಳತೆಯ ಬಗ್ಗೆ ಕನ್ನಡಿಗ ಸೈನಿಕ ಸಂತೋಷ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಫಸ್ಟ್ ನಾವೇ ರೀಚ್ ಆಗಿದ್ದು, ಫಸ್ಟ್ ಹಿಟ್ ಆಗಿದ್ದು ನಾವು ಹೊಡೆದಿದ್ದು ಇಲ್ಲಿ. ನಾವು ಫಸ್ಟ್ ಇಲ್ಲಿ ಸೇರ್ಕೊಂಡು ನಾವು ಒಂದು ಮಸ್ಜಿದ್ ಇದೆಯಲ್ಲ, ಮಸ್ಜಿದ್ ಮದ್ರಸಾ ಮುಂಡಕೈ, ಅಲ್ಲಿಗೆ ಸೇರ್ಕೊಂಡ್ವಿ. ನಾವು ಅಲ್ಲಿಗೆ ಸೇರ್ಕೊಂಡು ಫಸ್ಟ್ ಈ ಕಡೆ ಬರೋಕ್ಕಾಗಲಿಲ್ಲ. ಬಂದಮೇಲೆ ನಮಗೆ ಇಲ್ಲಿ ಭಾಳ ಬೇಜಾರಾಗ್ಬಿಡ್ತು ಇಲ್ಲಿ ನೋಡ್ಬಿಟ್ಟು. ಅವರಲ್ಲಿ ಹೇಳಕ್ಕೆ ಅವ್ರಿಗೆ ಶೋಲ್ಡರ್ ಪ್ರಾಬ್ಲಮ್ ಆಗಿತ್ತು, ಕಾಲು ಹೋಗಿತ್ತು, ಬ್ಯಾಕ್ ಪೇನ್ ಹೋಗಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ, ಮುಟ್ಕೊಳಕ್ಕಾಗಲಿಲ್ಲ. ಅವಾಗ ನಮ್ಮ ಸಾಹೇಬ್ರವರು ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥ್ ಸಾಬ್ ಅವ್ರಿಗೆ ಭರೋಸೆ ಹೇಳಿದ್ರು. ಅವ್ರಿಗೆ ನಿಮ್ಗೆ ಏನು ಭಯ ಇಲ್ಲ, ನಾನಿದ್ದೀನಿ, ನಾನು ಇರೋ ಗಂಟ ನಿಮ್ಗೆ ಏನೂ ಆಗಲ್ಲ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದೀನಿ ಅಂತ ಒಂದು 250 ಜನ ಗಂಟ ನಾವು ಸೇವ್ ಮಾಡ್ಕೊಂಡು ಆ ಮಸೀದಿಂದ ಆ ಕಡೆಗೆ ಫಸ್ಟು ಒಬ್ಬೊಬ್ಬನ ಇಳಿಯೋಕ್ಕೆ ನಾವು ಹೆಚ್ಚು ಕಮ್ಮಿ 20 ಜನ ಹಿಡ್ಕೊಂಡು ಹೋಗಿದ್ವಿ. ಯಾಕಂದರೆ ಬೆಟ್ಟ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ. ನಾವು ಅವ್ರನ್ನ ಹಿಡ್ಕೊಂಡು ಒತ್ಕೊಂಡು ಹೋಗಿದ್ವಿ. 1 ಜನ ಹಿಡ್ಕೊಳಕ್ಕೆ ಮಿನಿಮಮ್ ಅಂದರೆ 20 ಜನ ಹಿಡ್ಕೊಂಡಿದ್ವಿ. ಯಾಕಂದರೆ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ, ಎತ್ಕೊಳೋದಿಬ್ಬರೇ. ವಯನಾಡು ಭೂಕುಸಿತದ ಸ್ಥಳಕ್ಕೆ ಕೇರಳ ನಟ ಮೋಹನ್ ಲಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೇನೆಯ ಜೊತೆ ದುರಂತ ಸ್ಥಳ ವೀಕ್ಷಿಸಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಪದವಿಯನ್ನ ಹೊಂದಿರುವ ಲಾಲ್ ಸೇನೆಯ ವಾಹನದಲ್ಲಿ ಸೇನೆಯ ಉಡುಪು ತೊಟ್ಟು ದುರಂತ ಸ್ಥಳ ವೀಕ್ಷಿಸಿದ್ರು. ಬಳಿಕ ಸಂತ್ರಸ್ತರ ಮರುವಸತಿಗಾಗಿ 3 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ವಯನಾಡು ಗುಡ್ಡ ಕುಸಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡುವುದಕ್ಕೆ ಬೆಂಗಳೂರಿನ ವೈದ್ಯರ ತಂಡ ತೆರಳಿದೆ. ಕೇರಳ ವೈದ್ಯರ ಜೊತೆ ಕರ್ನಾಟಕದ ವೈದ್ಯರು ಸಾಥ್ ಕೊಟ್ಟಿದ್ದಾರೆ. 5 ಜನ ಡಾಕ್ಟರ್ಸ್, 2 ನರ್ಸ್ ಸಹಾಯಕರು ಸೇರಿದಂತೆ 9 ಜನರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟಿದೆ. ಗಾಯಾಳುಗಳಿಗೆ 3 ದಿನದಿಂದಲೂ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಎಷ್ಟು ದಿನ ನಮ್ಮ ಸಹಾಯ ಬೇಕೋ ಅಷ್ಟು ದಿನ ಇಲ್ಲಿಯೇ ಇರ್ತೀವಿ ಅಂತ ನ್ಯೂಸ್ 18ಗೆ ಡಾಕ್ಟರ್ ಅನಿರುದ್ಧ್ ಹೇಳಿದ್ದಾರೆ. ಇನ್ನು ಕೇರಳ ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ಮನೆ ಕಳೆದುಕೊಂಡವರ ನೆರವಿಗೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದಿಂದ 100 ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮಳೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇತ್ತ ರಾಜ್ಯದಲ್ಲೂ ಮಳೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಹೊಸನಗರ ತಾಲೂಕಿನ ಕೆಳಗಿನ ಗುಗ್ಗಿ ಗ್ರಾಮದ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ. ಇನ್ನು ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ರಸ್ತೆ ಇಲ್ಲದೆ ಜನರು ಪರದಾಡಿದ್ದಾರೆ. ಇನ್ನು ಭಾರೀ ಮಳೆಗೆ ಕೃಷ್ಣಾ ನದಿ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆಯಿಂದಾಗಿ ಕಾರ್ಕಳ ತಾಲೂಕಿನೆಲ್ಲೆಡೆ ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಹಲವೆಡೆ ಭೂಕುಸಿತ ಉಂಟಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪರ್ಪಲೆ ಕುಟ್ಟಂಪಾಡಿ ರಾಜ್ಯ ಹೆದ್ದಾರಿ ಸಮೀಪದಲ್ಲಿ ಗುಡ್ಡ ಕುಸಿದಿದೆ.
ಹಾಸನದ ಶಿರಾಡಿ ಘಾಟ್ ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಗುಡ್ಡ ಕುಸಿತದಿಂದ ಆದ ಅವಾಂತರಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಂಡರು. ಬಳಿಕ ಮಾತನಾಡಿದಂತಹ ಅವರು ಶಿರಾಡಿ ಮಾರ್ಗದಲ್ಲಿ ಗುಡ್ಡ ಅವಾಂತರ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳಲು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. 35 ಕಿಲೋಮೀಟರ್ ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ. ಇದು ಸ್ಟೇಟ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ. ನ್ಯಾಷನಲ್ ಇದಿರಬೇಕು. ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ. ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತದ ಬೆನ್ನಲ್ಲೇ ಟನೆಲ್ ಮಾರ್ಗದಲ್ಲಿ ಬೃಹತ್ ಕಲ್ಲು ಮತ್ತು ಮಣ್ಣು ಕುಸಿತವಾಗಿದೆ. ಬಿಣಗಾದಿಂದ ಕಾರವಾರಕ್ಕೆ ತೆರಳುವ ಟನೆಲ್ ಪಕ್ಕದಲ್ಲೇ ಕಲ್ಲು ಮಣ್ಣು ಜಾರಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಘಟನೆ ಆದ ಬಳಿಕ ಉತ್ತರ ಕನ್ನಡದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಭೀತಿ ಶುರುವಾಗಿದೆ. ಈಗಾಗಲೇ 429 ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಡೆಡ್ಲಿ ಗುಡ್ಡಗಳ ಬಳಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲೇ ಹೆಚ್ಚಾಗಿ ಗುಡ್ಡ ಕುಸಿತ ಆತಂಕ ಶುರುವಾಗಿದೆ. ಗುಜರಾತ್ನಲ್ಲಿ ಭಾರಿ ಮಳೆಗೆ ಅಂಬಿಕಾ ನದಿ ಉಕ್ಕಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಸಪುತಾರಾ ನಗರದಲ್ಲಿ ರಸ್ತೆ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ದು ಟ್ರಕ್ ಒಂದು ನೀರಿನ ಮಧ್ಯೆಯೇ ಸಿಲುಕಿಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದ್ದು ರಸ್ತೆಗಳು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಇನ್ನು ಮಳೆಯ ನಡುವೆಯೇ ವಾಹನ ಸವಾರರು ಸಂಚಾರ ನಡೆಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಭಾರಿ ಮಳೆಯಾಗ್ತಾ ಇದೆ. ನಗರದ ಆರ್ಕೆ ಪುರಂನಲ್ಲಿ ನಿರಂತರ ಮಳೆಯಾಗ್ತಿದ್ದು ವಾಹನ ಸವಾರಕ್ಕೆ ಅಡ್ಡಿಯಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.